ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಿಮಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಆಗುವಂಥ, ಅದು SBI ಇರಲಿ, ಕರ್ನಾಟಕ ಬ್ಯಾಂಕ್ ಇರಲಿ, ಬ್ಯಾಂಕ್ ಆಫ್ ಬರೋಡಾ, ಯಾವ ನ್ಯಾಷನಲೈಸ್ ಬ್ಯಾಂಕಲ್ಲಿ ತಗೊಳ್ಳಿ, ಆ ಬ್ಯಾಂಕಲ್ಲಿ ಲೋನ್ ಆಗುವಂಥ ಸೆಮಿ ಕಮರ್ಷಿಯಲ್ ಖಾತಾ 3040 G+3 ಹೊಸ ಮನೆ ತೋರಿಸ್ತೀನಿ ಕಣ್ರಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಈ ಮನೇನ ಯಾವ ಇಟ್ಟಿಗೆಯಲ್ಲಿ ಕಟ್ಟಿರೋದು ಗೊತ್ತಾ? ಕೆಂಪು ಇಟ್ಟಿಗೆಯಲ್ಲಿ ರೆಡ್ ಬ್ರಿಕ್ಸಲ್ಲಿ ನಿರ್ಮಾಣ ಮಾಡಿರೋದು ಕಣ್ರಿ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ ಅಂತ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನೋಡಿ. ಡೈಮೆನ್ಷನ್ 30x40, ಎಷ್ಟು 30ಕ್ಕೆ 40 ಇನ್ ಸ್ಕ್ವೇರ್ ಫೀಟ್, 1200 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ವೆಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್. ರೈಟ್ ಸೈಡು ಶಾಪ್ ಕಾಣಿಸ್ತೀವಿ ನೋಡಿ, ಅದೇ ಕಮರ್ಷಿಯಲ್ ಶಾಪು. ಲಾಕ್ ಮಾಡಿದ್ದಾರೆ, ಇನ್ಸೈಡ್ ತೋರ್ಸೋಕ್ಕಾಗಲ್ಲ. ನೀವು ಲೈವ್ ಬನ್ನಿ, ಇನ್ಸೈಡು ತೋರಿಸ್ತೀನಿ. ಇದು ಮೇಯ್ನ್ ಗೇಟ್. ಓಹೋಹೋ, ಜಿಂದಾಲ್ 304 ಕ್ವಾಲಿಟಿ ಸ್ಟೀಲ್ ಯೂಸ್ ಮಾಡಿದ್ದಾರೆ ರೀ, ಮಸ್ತಾಗಿದೆ ಗೇಟ್. ಕಾರ್ ಪಾರ್ಕಿಂಗ್ನ ತೋರಿಸ್ತೀನಿ ನೋಡಿ. ಕಾರ್ ಪಾರ್ಕಿಂಗ್ ನೋಡಿ ಎಷ್ಟು ವಿಶಾಲವಾಗಿದೆ. ದೊಡ್ಡ ಕಾರನ್ನು, ಫಾರ್ಚುನರು, ಇನೋವಾ ಕ್ರಿಸ್ಟಾ ಇಂಥ ದೊಡ್ಡ ಕಾರುಗಳನ್ನ 2 ಪಾರ್ಕ್ ಮಾಡಿ ಒಂದು 4-5 ಬೈಕನ್ನ ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಇದು KEB ಮೀಟ್ರು ನೋಡಿ. ಅದೇ ಮೀಡಿಯಮ್ ಸೈಜಲ್ಲಿರೋಂಥ ಕಾರುಗಳು 3 ಕಾರನ್ನು ಪಾರ್ಕ್ ಮಾಡ್ಬೋದು. ಇದೇನು ಬೋರ್ವೆಲ್ಲು, ಓನ್ ಬೋರ್ವೆಲ್ಲು. ವಾಟರ್ ಹೇಳಿಲ್ವಲ್ಲ ನಿಮಗೆ, ಓನ್ ಬೋರ್ವೆಲ್ಲು ಮತ್ತು CMC ಕಾವೇರಿ 3 ವಾಟರ್ ಸೋರ್ಸು ಇರೋದು ಈ ಬಿಲ್ಡಿಂಗಲ್ಲಿ. ಇದು ಸಂಪು, 18,000 ಲೀಟ್ರ್ ಕೆಪಾಸಿಟಿ. ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್. KEB ಮೀಟ್ರು, KEB ಪರ್ಮನೆಂಟ್ KEB ಮೀಟ್ರು ಇದೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ. ವಿಶಾಲವಾಗಿದೆಯಲ್ಲ, ಸ್ಪೇಷಿಯಸ್ ಆಗಿದೆ. ಹಿಂಗಿರ್ಬೇಕು ಕಾರ್ ಪಾರ್ಕಿಂಗ್ ಅಂದರೆ. ಗ್ರೌಂಡ್ ಫ್ಲೋರಲ್ಲಿ ಏನಿದೆ, ಸ್ಟಾರ್ಟಿಂಗಲ್ಲೇ ಕಮರ್ಷಿಯಲ್ ಶಾಪ್ ನೋಡಿದ್ರೆ, ಮತ್ತು ದೊಡ್ಡ ಕಾರ್ ಪಾರ್ಕಿಂಗು, ಮತ್ತು ಆಫೀಸ್ ರೂಮ್. ಇದು ಆಪೋಸಿಟ್ ಕಾಣಿಸ್ತಿದೆಯಲ್ಲ, ಅದೇ ಆಫೀಸ್ ರೂಮ್ ನೋಡಿ. ವಾಲ್ಗೆಲ್ಲ ಗ್ರನೈಟ್ ಹಾಕಿದ್ದಾರೆ, ನೈಸ್. ಶೋಯಿಂಗ್ ಯು ಆಫೀಸ್ ರೂಮ್ ಅಂತ ತೋರಿಸ್ತೀನಿ. ಇಲ್ಲ ಆಫೀಸ್ ರೂಮಾಗಿ ನಮಗೆ ಬೇಕಿಲ್ಲ ಅಂದರೆ ಬ್ಯಾಚುಲರ್ಗೆ ಕೊಡ್ಬೋದು ಆರಾಮಾಗಿ. ಬ್ಯಾಚುಲರ್ಗೆ ಕೊಟ್ಟರೆ ಒಂದು 5,000 ಕೊಡ್ತಾರೆ. ಆ ರೂಮಿಗೆ ಟಾಯ್ಲೆಟ್ ಇದೆ, ತೋರಿಸ್ತೀನಿ ಬನ್ನಿ. ಕಾರ್ ಪಾರ್ಕಿಂಗ್ ಭಾಳ ಇಷ್ಟ ಆಯ್ತು ಕಣ್ರಿ, ಸ್ಪೇಷಿಯಸ್ ಇದೆ. ದೊಡ್ಡ ಕಾರನ್ನು, ಎಷ್ಟು ದೊಡ್ಡ ಕಾರಲ್ಲೇ ಪಾರ್ಕ್ ಮಾಡ್ಬೋದು. ಆ ರೂಮ್ಗೆ ಇದೆ ಟಾಯ್ಲೆಟ್. ಓಕೆ, ಇಲ್ಲ ಬಾಡಿಗೆ ಕೊಟ್ಟರೆ ಬ್ಯಾಚುಲರು ಒಂದು 5,000 ಬರ್ಬೋದು. ಒಂದು 4,000 ಅಂದ್ಕೊಳ್ಳಿ ಸರ್, 4ರಿಂದ 5,000. ಮತ್ತು ಕಮರ್ಷಿಯಲ್ ಶಾಪ್ ಎಷ್ಟು ಬರ್ಬೋದು? ಒಂದು 6,000-8,000 ಬರುತ್ತಾ? ಎಸ್ ಬರುತ್ತೆ. ಓಕೆ, ಈಗ ಫಸ್ಟ್ ಫ್ಲೋರ್ ಆಗೋಣ. ಫಸ್ಟ್ ಫ್ಲೋರಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು SS ರೈಲಿಂಗ್ಸು, ಜಿಂದಾಲ್ ಸ್ಟೀಲ್ ಯೂಸ್ ಮಾಡಿರೋದು, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಫಸ್ಟ್ ಫ್ಲೋರಲ್ಲಿ ಏನಿದೆ, ಐಷಾ ರಾಬಿ 3 BHK ಹೌಸ್ ಇದೆ ನೋಡಿ. ಹೆಂಗಿದೆ, ವಾಲ್ಸ್ಗೆಲ್ಲ ಗ್ರನೈಟ್ ಹಾಕಿರೋದು, ವೆಲ್ಲಿ ವೆಟ್ರಿಫೈಡ್ ಟೈಲ್ಸೇ ಹಾಕಿಲ್ಲ ನೋಡಿ. ಅದು ಕಾಸ್ಟ್ಲಿ ಗ್ರನೈಟ್ಸೇ ಯೂಸ್ ಮಾಡಿರೋದು ನೋಡಿ. ಆ ಐಷಾರಾಮಿ 3 BHK ಕಂಪ್ಲೀಟ್ ಸೇಫ್ಟಿ ಗ್ರಿಲ್ ಇದೆ. ಆ ಸೇಫ್ಟಿ ಗ್ರಿಲ್ಲು ಅದರಲ್ಲಿ ಮಾಡಿರೋದು ಸ್ಟೀಲ್, ಜಿಂದಾಲ್ 304 ಕ್ವಾಲಿಟಿ ಸ್ಟೀಲಲ್ಲೇ ಮಾಡಿರೋದು. ಸೂಪರ್ ಆಗಿದೆ ಕ್ವಾಲಿಟಿ. ಫಸ್ಟ್ ಫ್ಲೋರಲ್ಲಿದ್ದೀವಿ. ಆ ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 3 BHK ಹೌಸ್ ಮುಂದೆ ಪ್ಯಾಸೇಜ್ ಇದೆಯಲ್ಲ, ಪ್ಯಾಸೇಜ್ ತೋರಿಸ್ತೀನಿ ನೋಡಿ. ಅದು ಭಾಳ ಚೆನ್ನಾಗಿದೆ. ಆ ವಾಲ್ಸ್ ಆಗಿರೋ ಗ್ರನೈಟ್ಸು ಅಟ್ರಾಕ್ಟಿವ್ ಆಗಿದೆ. ಬಾ ವಿಂಡೋ ನೋಡ್ರಿ, ಎಷ್ಟು ದೊಡ್ಡ ವಿಂಡೋ, 6x6. ಅದೇ ಯೂಸ್ ಮಾಡಿರೋದು ವುಡ್, ಅದು ಟೀಕ್ ಗ್ಲಾಸು ಮಸ್ತು. ಈ ರೀತಿ ದೊಡ್ಡ ವಿಂಡೋ ಇದ್ದರೆ ಬೆಳಕು ಮಸ್ತಾಗಿರುತ್ತೆ, ಗಾಳಿನೂ ಚೆನ್ನಾಗಿರುತ್ತೆ. ಐಷಾರಾಮಿ 3 BHK ಹೌಸ್ ಮೇನ್ ಡೋರ್ ತೋರಿಸಿ ನೋಡಿ. ಫೇಸಿಂಗ್ ನಾರ್ತ್, ಫ್ರೇಮೋ ಡೋರ್ 2 ಟೀಕ್ ವುಡ್ ನೋಡಿ. ಕ್ವಾಲಿಟಿ ಮಸ್ತ್ ಇದೆ. ಕ್ವಾಲಿಟಿ ಚೆನ್ನಾಗಿದೆ ಕಣ್ರಿ. ಹ್ಯಾಂಡಲ್ಸು ಮತ್ತು ಲಾಕರು ಎಲ್ಲ ಯುರೋಪಾ ಕಂಪ್ನಿ ಬ್ರ್ಯಾಂಡ್. 40 mm ಗ್ರನೈಟ್ ಪೀಸ್ ಹಾಕಿದ್ದಾರೆ, ಸೂಪರ್ ಲುಕ್ ಚೆನ್ನಾಗಿರುತ್ತೆ. ಶೋಯಿಂಗ್ ಯು ಬ್ಯೂಟಿಫುಲ್ ಹಾಲ್ ಆಫ್ ದ 3 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. POP ಇದೆಯಾ? ಜಬರ್ದಸ್ತ್ POP ಇದೆ ನೋಡಿ. ಝೂಮರ್, 2 ಝೂಮರ್ ಇರೋದು. ಲೇಸರ್ ಕಟ್ಟಿಂಗು ಇದೆ. TV ಕ್ಯಾಬಿನೆಟ್ ಇದೆ. ಸುತ್ತು ವಾಲ್ ಪೇಪರ್ ಹಾಕಿದ್ದಾರೆ. ಹಾಲ್ ನೋಡ್ರಿ ಎಷ್ಟು ಅಂದವಾಗಿದೆ, ಸೂಪರ್ ಆಗಿದೆ.
ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಆ ಗ್ರನೈಟ್ಸ್ ನೋಡ್ರಿ ಏನು ಕ್ವಾಲಿಟಿ, ಎದ್ದು ಕಾಣಿಸ್ತದೆ ಹಂಗೆ, ಸೂಪರ್. ಹಾಲು ಸ್ಪೇಷಿಯಸ್ ಆಗಿದೆ. ಇದು ಟಿ ವಿ ಕ್ಯಾಬಿನೆಟು, ದೊಡ್ಡ ಟಿ ವಿನೇ ಫಿಟ್ ಮಾಡ್ಕೋಬೋದು. ಈ ಟಿ ವಿ ಕ್ಯಾಬಿನೆಟ್ ಯೂಸ್ ಮಾಡಿರೋ ವುಡ್ಡು ಮಸ್ತಾಗಿದೆ, ಕ್ವಾಲಿಟಿನೂ ಸೂಪರಾಗಿದೆ. ಆ ಶೀಟು ಪ್ರತಿಯೊಂದು ಅಷ್ಟೇ, ಅದು ಮೀಡಿಯಮ್ ಹಾಕಿಲ್ಲ, A1 ಕ್ವಾಲಿಟಿನೇ ಯೂಸ್ ಮಾಡಿರೋದು ನೋಡಿ. ಆ ಸ್ವಿಚ್ಚಸ್ಸು ಅಷ್ಟೇ ಲಿಶಾ ಕಂಪನಿ ಸ್ವಿಚ್ಚಸ್ಸೇ ಯೂಸ್ ಮಾಡಿರೋದು ನೋಡಿ. ಡ್ರಾಸ್ ಎಲ್ಲ ಓಪನ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಪೂಜಾ ರೂಮ್ ನೋಡೋಣ, ಮತ್ತು ಇಟಾಲಿಯನ್ ಮಾಡಲರ್ ಕಿಚನು ನೋಡೋಣ. ನೋಡಿ ಇಟಾಲಿಯನ್ ಮಾಡಲರ್ ಕಿಚನ್ ಎಂಟ್ರೆನ್ಸು ಆರ್ಚ್ ಹೆಂಗಿದೆ, ಚೆನ್ನಾಗಿದೆ. ಶೋಯಿಂಗ್ ಯು ಪೂಜಾ ರೂಮ್ ನೋಡ್ರಿ ಎಷ್ಟು ಚೆನ್ನಾಗಿದೆ, ಅಬ್ಬಾ ಮಸ್ತಾಗಿದೆ, ನೈಸ್. ಫ್ರೇಮು ಡೋರು 2 ಟೀ ಕೂಡ ಟಫನ್ ಗ್ಲಾಸು ಯೂಸ್ ಮಾಡಿದ್ದಾರೆ. ಪೂಜಾ ರೂಮ್ ಇನ್ಸೈಡ್ ತೋರಿಸಿ ನೋಡಿ. ಗ್ಲಾಸ್ ಮೇಲೆ ಗ್ಲಾಸ್ ಇದೆ, ವಾಲ್ಸ್ಗೆಲ್ಲ ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಒಬ್ಬರು ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ, ವಿಶಾಲವಾಗಿದೆ ಪೂಜಾ ರೂಮ್, ನೈಸ್. ಕೆಳಗಡೆ ನೋಡಿ ಗ್ರನೈಟು, ಒಳ್ಳೆ ಗ್ರನೈಟ್ ಯೂಸ್ ಮಾಡಿದ್ದಾರೆ. ಮತ್ತು ಡ್ರಾಸ್ ಎಲ್ಲ ಓಪನ್ ಮಾಡ್ತಿದ್ದೀನಿ. ದೀಪಗಳು ಮತ್ತು ಪೂಜೆ ಸಾಮಾನು ಎಲ್ಲ ಸಾಮಗ್ರಿ ಸ್ಟೋರ್ ಮಾಡಲಿಕ್ಕೆ ಸ್ಟೋರೇಜ್ ಪ್ರಾವಿಷನು ಮಾಡಿದ್ದಾರೆ. ಬಾಕ್ಸ್ ಮಾಡಿದ್ದಾರೆ, 3 ಬಾಕ್ಸ್. ಪೂಜಾ ರೂಮ್ ಗೋಪುರನೂ ಕೊಟ್ಟಿದ್ದಾರೆ ನೋಡಿ. ಶೋಯಿಂಗ್ ಯು ಇಟಾಲಿಯನ್ ಮಾಡಲರ್ ಕಿಚನ್. ಮಾಡಲರ್ ಕಿಚನನ್ನು ತೋರಿಸ್ತೀನಿ ನೋಡಿ. ಈ ಮಾಡಲರ್ ಕಿಚನಲ್ಲಿ ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ವಾಲ್ಸ್ಗೆ ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಸಿಂಕ್, ಇನ್ನು ಫಿಟ್ಟಿಂಗ್ಸಿನ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಕಿಚನ್ ಸ್ಲ್ಯಾಬು ಚೆನ್ನಾಗಿದೆ. 40 mm ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸ್ಲ್ಯಾಬ್ಗೆ ನೋಡಿ. ಬ್ಯಾಸ್ಕೆಟ್ಸು ಚೆಕ್ ಮಾಡ್ತಾ ಇದ್ದೀನಿ, 2 ಕಡೆ ಬ್ಯಾಸ್ಕೆಟ್ಸ್ ಮಾಡಿಕೊಟ್ಟಿದ್ದಾರೆ ಕಣ್ರಿ. ಸ್ಟೋರೇಜ್ ಪ್ರಾವಿಷನ್ನು ಮಾಡಿದ್ದಾರೆ, ಲಾಫ್ಟ್ ಮಾಡಿದ್ದಾರೆ. ಯುಟಿಲಿಟಿನೂ ಇದೆ ಕಣ್ರಿ, ನೈಸ್. ಯುಟಿಲಿಟಿ ಈಸ್ ಮ್ಯಾಂಡೇಟರಿ. ಈಗ ಟ್ರೆಂಡಿಂಗ್ ಇದು, ಯುಟಿಲಿಟಿ ಬೇಕೇ ಬೇಕು 30-40ಅಲ್ಲಿ. ಯುಟಿಲಿಟಿ ದೊಡ್ಡದಾಗಿದೆಯಾ? ಎಸ್, ವಿಶಾಲವಾಗಿದೆ ಕಣ್ರಿ. ಇದರಲ್ಲೂ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ವಾಷಿಂಗ್ ಮಿಷನ್ನು ಇಡ್ಬೋದು, ಪಾತ್ರೆಗಳು ತೊಳಿಬೋದು, ಗಾಳಿ ಬೆಳಕು ಬರುತ್ತೆ, ಕಂಜೆಸ್ಟೆಡ್ ಏನಿಲ್ಲ, ಚೆನ್ನಾಗಿದೆ. ಮತ್ತೊಮ್ಮೆ ಈ ಸೈಡಿಂದ ಮಾಡಲರ್ ಕಿಚನನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಓಕೆ, ಇವು ಒಂದು ಬೆಡ್ರೂಮ್ ಇದೆ ಇಲ್ಲಿ. ಈ ಪೂಜಾ ರೂಮ್ ಪಕ್ಕದಲ್ಲಿ ನೋಡೋಣ ಬನ್ನಿ. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮ್ 1ಅಲ್ಲಿ POP ಇದೆ, ವಿಂಡೋ ಇದೆ, ವಾಲ್ಪೇಪರ್ ಹಾಕಿದ್ದಾರೆ. ಫಿಕ್ಸ್ಡ್ ಕಾಟು ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಫಿಕ್ಸ್ಡ್ ಕಾಟ್ ಇದ್ರೂ ಜಾಗ ಇದೆ ನೋಡಿ. ಇದು ಆ್ಯಕ್ಚುಲಿ ಬೆಡ್ರೂಮ್ 1 ಕಿಡ್ಸ್ ರೂಮ್ ಅಂತಾರೆ, ಇಲ್ಲ ಗೆಸ್ಟ್ ರೂಮ್, ಇಲ್ಲ ಪೇರೆಂಟ್ಸ್ ರೂಮ್. ಇದರಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ. ಮತ್ತು ಕಿಡ್ಸು ಪೇರೆಂಟ್ಸ್ ಇದ್ದರೆ ಅವ್ರಿಗೆ ಇದ್ದೇ ಇರ್ತವಲ್ಲ ಬಟ್ಟೆ ಬರಿ, ಅವೆಲ್ಲ ಸ್ಟೋರ್ ಮಾಡಲಿಕ್ಕೆ ಬೇಕೇ ಬೇಕು ಇಡೋದಕ್ಕೆ ನೋಡಿ. ವಾಲ್ಪೇಪರ್ ಚೆನ್ನಾಗಿದೆ ಕಣ್ರಿ. ಇದು ಫಿಕ್ಸ್ಡ್ ಕಾಟ್, ಆರಾಮಾಗೆ ಇಬ್ಬರು ಮನಗ್ಬೋದು. ಇದರಲ್ಲೂ ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ. ಈ ಸೈಡು ಬಟ್ಟೆ ಇಡ್ಬೋದು. ಓಕೆ, ಬೆಡ್ರೂಮ್ 1 ನೋಡಿದ್ವಿ. ಬೆಡ್ರೂಮ್ 1 ಸೈಡಿಂದ ಪೂಜಾ ರೂಮ್ನ ಕಿಚನ್ನ ಅಬ್ಸರ್ವ್ ಮಾಡಿ. ಮುಂದೆ ಎಲ್ಲ ಜಾಗ ಇದೆಯಾ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಈ ಇಟಾಲಿಯನ್ ಮಾಡಲರ್ಸ್ ಕಿಚನ್ ಸೈಡಿಂದ ಅಂದವಾದ ಹಾಲನ್ನು ಅಬ್ಸರ್ವ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಿದೆ ಹಾಲು. ಆ ವಿಂಡೋ ನೋಡಿ, ಎಷ್ಟು ದೊಡ್ಡ ವಿಂಡೋ, ಬಾ ಅಟ್ರಾಕ್ಟಿವ್ ಆಗಿದೆ ಕಣ್ರಿ. ನೋಡ್ತಾ ಇದ್ರೆ ನೋಡ್ತಾ ಇರೋಣ ಅನಿಸೋದಲ್ಲ, ಚೆನ್ನಾಗಿದೆ. ಸ್ಪೇಷಿಯಸ್ ಇದೆಯಲ್ಲ? ಎಸ್, ಸ್ಪೇಷಿಯಸ್ ಆಗಿದೆ ನೋಡಿ. ವಾಲ್ಪೇಪರ್ ಹಾಕಿದ್ದಾರೆ 2 ಸೈಡು, ವಾಲ್ಗೆಲ್ಲ ವಾಲ್ಪೇಪರ್ ಹಾಕಿದ್ದಾರೆ. ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ ಬನ್ನಿ. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಲ್ಲಿ POP ಇದೆಯಾ? ಎಸ್, POP ಇದೆ. ಮನೆ ಯಜಮಾನ ಇರೋ ಅಂಥ ಬೆಡ್ರೂಮ್ ಇದು. ವಾರ್ಡ್ರೋಬ್ ಇದೆ, ವಾಲ್ಪೇಪರ್ ಹಾಕಿದ್ದಾರೆ, ವಿಂಡೋ 2 ಕಿಟಕಿ ಇರೋದು, ಫಿಕ್ಸ್ಡ್ ಕಾಟ್, ಕಿಂಗ್ ಸೈಜ್ ಕಾಟ್ ಇದೆ, ಫ್ಲೋರಿಂಗ್
ಗ್ರನೇಡ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಇದ್ರೂ ಜಾಗ ನೋಡಿ ಎಷ್ಟು ಜಾಗ ಇದೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಮತ್ತು ಸ್ಟಡಿ ಟೇಬಲ್ ಥರ ಮಾಡಿದ್ದಾರೆ ಆ ವಿಂಡೋ ಹತ್ರ. ನೋಡಿ ವಾರ್ಡ್ರೋಬ್ ಎಲ್ಲ ಓಪನ್ ಮಾಡ್ತಿದ್ದೀನಿ. ವಾರ್ಡ್ರೋಬ್ ಯೂಸ್ ಮಾಡಿರೋ ವುಡ್ಡು ಮಸ್ತಾಗಿದೆ, ಕ್ವಾಲಿಟಿ ಮಸ್ತಾಗಿದೆ ಕಣ್ರಿ. ನೋಡಿ ಸ್ಟೋರೇಜ್ ಪ್ರಾವಿಷನು ನೋಡಿ, ಬಟ್ಟೆ ಪ್ರತಿಯೊಂದು ಇಡೋಕ್ಕೆ ಜಾಗ ಇದೆಯೆಲ್ಲ ಚೆಕ್ ಮಾಡ್ಕೊಳ್ಳಿ. ಡ್ರಾಸ್, ಸೀಕ್ರೆಟ್ ಲಾಕರ್ ಪ್ರತಿಯೊಂದು ಮಾಡಿದ್ದಾರೆ ಕಣ್ರಿ ಈ ಮನೆಯಲ್ಲಿ, ಚೆನ್ನಾಗಿದೆ ನೋಡಿ. ಇದು ರೋಡ್ ಸೈಡ್ ಇರೋ ವಿಂಡೋ. ಇದು ಬೆಳಕು ಗಾಳಿ ಮಸ್ತಾಗಿರುತ್ತೆ ನೋಡಿ. ಬೆಳಕು ಕಾಣಿಸ್ತದೆ ನಿಮಗೆ, ರಿಫ್ಲೆಕ್ಟ್ ಆಗ್ತಿದೆ ನೋಡಿ ಬೆಳಕು. ನೋಡಿ ಬೆಡ್ ಕಿಂಗ್ ಸೈಜ್ ಕಾಟನ್ ತೋರಿಸಿ ನೋಡಿ, ನೀಟಾಗಿ ನೋಡಿ, ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ. ಎಲ್ಲ ರೆಡಿ ಮಾಡಿದ್ದಾರೆ ಕಣ್ರಿ. ಸ್ಟ್ಯಾಂಡಿಂಗ್ ಮಿರರ್ ಇದೆ, ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೂ ಕಿಂಗ್ ಸೈಜ್ ಕಾಟಲ್ಲೂ ಸ್ಟೋರೇಜ್ ಪ್ರಾವಿಷನ್ ಇದೆ. ಹ್ಯಾಂಡಲ್ ಫಿಟ್ ಮಾಡಿಕೊಡ್ತಾರೆ ಅದು. ಓಕೆ, ಅಟ್ಯಾಚ್ಡ್ ಟಾಯ್ಲೆಟ್ ನೋಡಿ ಬನ್ನಿ. ಮಾಸ್ಟರ್ ಬೆಡ್ರೂಮಲ್ಲಿರುವಂಥ ಅಟ್ಯಾಚ್ಡ್ ಟಾಯ್ಲೆಟ್ ತೋರಿಸ್ತೀನಿ. ಇದು WPC ಡೋರು, ಶೋಯಿಂಗ್ ಯು ಅಟ್ಯಾಚ್ಡ್ ಟಾಯ್ಲೆಟ್ ಇನ್ ದ ಮಾಸ್ಟರ್ ಬೆಡ್ರೂಮ್. ಇದರಲ್ಲಿ ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಟಿಲ್ ರೂಫರ್ಗೆ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋ, ವಿಂಡೋ ಇದೆ, ಕಮೋಡು ವೆಸ್ಟರ್ನ್ ಕಮೋಡು ಫಿಟ್ ಮಾಡೋದು. ಯಾವುದು ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಅಂದರೆ ಜಾಗ್ವಾರ್. ಯಾಕೆ ಈಗ ಫಿಟ್ ಮಾಡಿಲ್ಲ? ಅಯ್ಯೋ, ಬರೋರು ಹೋಗೋರು ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಮತ್ತೊಮ್ಮೆ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಚೆನ್ನಾಗಿದೆಯಲ್ಲ, ಸೂಪರ್ ಆಗಿದೆ. ಚೆನ್ನಾಗಿದೆಯಲ್ಲ, ಸೂಪರ್ ಆಗಿದೆ, ನೈಸ್, ಅಟ್ರಾಕ್ಟಿವ್ ಆಗಿದೆ. ಕಲರ್ ಮ್ಯಾಚಿಂಗ್ ಸಖತ್ತಾಗಿದೆ. ಓಕೆ, ಮಾಸ್ಟರ್ ಬೆಡ್ರೂಮ್ ಸೈಡಿಂದ ಹಾಲನ್ನು ಮತ್ತೊಮ್ಮೆ ಅಬ್ಸರ್ವ್ ಮಾಡಿ. ಹಾಲನ್ನು ಎಷ್ಟು ಸಲ ನೋಡಿದ್ರೂ ನೋಡಬೇಕು ಅನ್ನಿಸ್ತದೆ, ಬೋರ್ ಆಗಲ್ಲ ಅಲ್ವಾ? ಎಸ್. ಓಕೆ, ಈಗ ಬೆಡ್ರೂಮ್ 3 ನೋಡೋಣ. ಶೋಯಿಂಗ್ ಯು ಬೆಡ್ರೂಮ್ 3. ಈ ಬೆಡ್ರೂಮ್ 3ಅಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ. ವಾರ್ಡ್ರೋಬ್ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಮಿರರ್ ಇದೆ, ವಿಂಡೋ ಇದೆ, ಅಟ್ಯಾಚ್ಡ್ ಟಾಯ್ಲೆಟ್ ಇದೆ, ಫ್ಲೋರಿಂಗ್ ಗ್ರನೇಡ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಟ್ರಿಪಲ್ ಕಟ್ ಹಾಕ್ಬೋದಾ? ಎಸ್, ಟ್ರಿಪಲ್ ಕಟ್ ಹಾಕಿದ್ರು ಇನ್ನೂ ಜಾಗ ಉಳಿತದೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ ನೋಡಿ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ, ಎಸ್, ಒಂದು ಟಾಯ್ಲೆಟಲ್ಲಿ ಏನಿರಬೇಕು ಪ್ರತಿಯೊಂದು ಇದೆ. ಕಮೋಡು ವೆಸ್ಟರ್ನ್ ಕಮೋಡು ಫಿಕ್ಸ್ಡು, ಯಾವ್ದು ಇಂಡಿಯನ್ ಕಮೋಡ್ ಯೂಸ್ ಮಾಡಲ್ಲ. ಈಗ ಟ್ರೆಂಡಿಂಗ್ ಏನೋ ಬಾಡಿಗೆ ಮನೆ ಕೆಲವೊಂದು ಮನೆಗಳಲ್ಲಿ ಯೂಸ್ ಮಾಡ್ತಾರೆ. 99% ಪ್ರತಿಯೊಬ್ಬರು ವೆಸ್ಟರ್ನ್ ಕಮೋಡು ಯೂಸ್ ಮಾಡ್ತಾರೆ. ಗೊತ್ತು ಅವ್ರಿಗೂ, ಮಂಡಿ ನೋವು ಇದ್ದೇ ಇರುತ್ತೆ ಯಾರೋ ಒಬ್ರಿಗೆ ಮನೆಯಲ್ಲಿ, ಇಲ್ಲ ಮುಂದೆ ಬಂದೇ ಬರುತ್ತೆ. ಆ ಟೈಮಲ್ಲಿ ಬೇಕೇ ಬೇಕು ವೆಸ್ಟರ್ನ್ ಕಮೋಡು. ಓಕೆ, ಬೆಡ್ರೂಮ್ 3 ಸೈಡಿಂದ ನಾನು ಹೇಳೋ ಕೆಲಸ ಇಲ್ಲ, ನೀವು ಆಲ್ರೆಡಿ ಅಬ್ಸರ್ವ್ ಮಾಡ್ತಿದ್ದೀರಾ ಹಾಲನ್ನು. ಓಕೆ, ಕಾಮನ್ ಟಾಯ್ಲೆಟ್ ಇದೆಯಾ? ಎಸ್ ಇದೆ. TV ಕ್ಯಾಬಿನೆಟ್ ಬ್ಯಾಕ್ ಸೈಡ್ ಇದೆ. ಇದು ನೋಡಿ, ಹ್ಯಾಂಡ್ ವಾಶ್ ಬೇಷನ್ ಪ್ರಾವಿಷನ್ ಕೊಟ್ಟಿದ್ದಾರೆ, ಸ್ಟ್ರೈಟ್ ಇರೋದು. ಇದು ಕಾಮನ್ ಟಾಯ್ಲೆಟ್ ಡೋರು, WPC ಡೋರು. ಶೋಯಿಂಗ್ ಯು ಕಾಮನ್ ಟಾಯ್ಲೆಟ್. ಕಾಮನ್ ಟಾಯ್ಲೆಟನ್ನು ತೋರಿಸ್ತೀನಿ. ಕಾಮನ್ ಟಾಯ್ಲೆಟಲ್ಲಿ ಎಕ್ಸಾಸ್ಟ್ ಫ್ಯಾನ್ ಇದೆ, ವಿಂಡೋ ಇದೆ, ಟಿಲ್ ರೂಫರ್ಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ. ಮತ್ತು ಕಾಮನ್ ಟಾಯ್ಲೆಟ್ ವಿಶಾಲವಾಗಿದೆ ಕಂಡ್ರೆ. ಕಮೋಡು ಇಂಡಿಯನ್ ಕಮೋಡು. ಎಸ್, ಯಾಕೆ ಇಲ್ಲಿ ಯೂಸ್ ಮಾಡಿದ್ದಾರೆ ಅಂದರೆ, ಸೊ ಪ್ರತಿಯೊಬ್ಬರು ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಲ್ಲ. ನಮ್ಮ ಇಂಡಿಯನ್ಸ್ 90% ವಿಲೇಜ್ ಬ್ಯಾಕ್ಗ್ರೌಂಡ್ ಇದ್ದೇ ಇರುತ್ತೆ, ಎಲ್ಲ ಒಂದು ಕನೆಕ್ಷನ್ನು. ವಿಲೇಜ್ ಸೈಡಿಂದ ಬಂದರೆ ಇಂಡಿಯನ್ ಕಮೋಡ್ ಬೇಕೇ ಬೇಕು. ಆ ರೀಸನಿಂದ ಒಂದು ಇಂಡಿಯನ್ ಕಮೋಡ್ ಕೊಟ್ಟಿರ್ತಾರೆ ನೋಡಿ. ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ, ಚೆನ್ನಾಗಿದೆಯಲ್ಲ, ಸ್ಪೇಷಿಯಸ್ ಇದೆಯಾ? ಇಷ್ಟ ಆಯಿತಾ? ಇಷ್ಟ ಅಲ್ಲ ಗುರು, ಸಖತ್ ಇಷ್ಟ ಆಯಿತು. ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡ್ತೀವಿ. ಈ ವ್ಯಾಪಾರ ಮಾಡಿ ನಮಗೆ ಋಣ ಇದ್ದರೆ ತೊಗೊತೀವಿ. ಓಕೆ ಬಾಸ್, ಹಾಗೇ ಆಗಲಿ. ಹಾಗಾದ್ರೆ ನಮಗೊಂದು ಬಿಸ್ನೆಸ್ ಆಗುತ್ತೆ. ಡನ್. ಓಕೆ, ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 3 BHK ಹೌಸ್ ನೋಡಿದ್ವಿ. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರೆನೇಡ್ಸು ಸ್ಲೋಪಾಗಿದ್ದಾವೆ, ಆರಾಮಾಗಿ ಹತ್ತೋಗ್ಬೋದು, ಸುಸ್ತಂತೂ ಆಗಲ್ಲ. ಆ ರೀತಿ ಸ್ಲೋಪಾಗಿ ಇದ್ದಾವೆ. ಈ ರೀತಿ ಸ್ಲೋಪಾಗಿದ್ದರೆ ಎಷ್ಟು ಫ್ಲೋರ್ ಅದು ಹತ್ರ ಹೋಗ್ಬೋದು. ಓಕೆ, ಸೆಕೆಂಡ್ ಫ್ಲೋರಲ್ಲಿ ಏನಿದೆ? ಒಂದು 1 BHK ಹೌಸು, ಒಂದು 2 BHK ಹೌಸ್ ಇದೆ. ನೋಡೋಣ ಬನ್ನಿ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಮೊದಲು ಸ್ಟೆಪ್ಸ್ ಆಗಿದ ಕೂಡಲೇ ಬರೋದೇ 1 BHK ಹೌಸ್. ಇದು 1 BHK ಹೌಸ್, ಫೇಸಿಂಗ್ ನಾರ್ತು. ಫ್ರೇಮ್ ಡೋರು, ಪಿಟ್ಸಾಲ್ ವುಡ್, ಒಂದೇ ಮರ. ಶೋಯಿಂಗ್ ಯು 1 BHK ಹೌಸ್. ಸಿಂಗಲ್ ಬೆಡ್ರೂಮ್ ಮನೆನ ತೋರಿಸ್ತೀನಿ ನೋಡಿ. 2ನೇ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ತೋರಿಸಿದ್ದೀನಿ. ಇದರಲ್ಲಿ ಫಾಲ್ ಸೀಲಿಂಗ್ ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರನೇಡ್ಸ್ ಯೂಸ್ ಮಾಡಿದ್ದಾರೆ. ಓ, ಪೂಜಾ ರೂಮು ಕೊಟ್ಟಿದ್ದಾರೆ ಕಣ್ರಿ ಇದರಲ್ಲಿ. ನೈಸ್, ಪೂಜಾ ರೂಮ್ ಇದು.
ಮಾಡ್ಯುಲರ್ ಕಿಚನು. ಈ ಕಿಚನಲ್ಲಿ ವಿಂಡೋ ಇದೆ, ಫಾಲ್ಸ್ಗೆ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ ಇಂಟೀರಿಯರ್ಸು ಮಾಡಿಸಿದ್ದಾರೆ ಸಿಂಪಲ್ಲಾಗಿ. ಲಾಫ್ಟ್ ಈ ಸೈಡು ಕೊಟ್ಟಿದ್ದಾರೆ ನೋಡಿ. ಓಕೆ, ಕಿಚನ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆಯಾ? ಎಸ್, ವಿಂಡೋ ಇದೆ. ವಿಂಡೋಸ್ಗೆಲ್ಲ ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ವಿಂಡೋಸ್. ಇದು ಟಿ ವಿ ಕ್ಯಾಬಿನೆಟ್ ನೋಡಿ. ಇದು ಬೆಡ್ರೂಮು. ಡೋರ್ ರೆಡಿಮೇಡ್ ಡೋರು. ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಇಲ್ಲ, ಬೇಕಿಲ್ಲ ಬಾಡಿಗೆ ಮನೆಗೆಲ್ಲ. ವಿಂಡೋ ಇದೆ. ಇದು ರೋಡ್ ಸೈಡ್ ಇರುವಂಥ ವಿಂಡೋ, ಬೆಳಕು ಗಾಳಿ ಸೂಪರಾಗಿರುತ್ತೆ. ವಾರ್ಡ್ರೋಬು ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಮಿರರು ಕೊಟ್ಟಿದ್ದಾರೆ. ಡಬಲ್ ಕಾಟ್ ಆಗ್ಬೋದು, ಟ್ರಿಪಲ್ ಕಾಟ್ ಆಗ್ಬೋದು. ಬೆಡ್ರೂಮ್ ದೊಡ್ಡದಾಗಿದೆ, ಇರಬೇಕು. ಈ ರೀತಿ ಇದ್ದರೆ ಟೆನೆಂಟ್ಸ್ ಇಷ್ಟಪಡ್ತಾರೆ. ಇಲ್ಲಿ ಹ್ಯಾಂಡ್ ವಾಶ್ ಬೇಷನ್ ಕೊಟ್ಟಿದ್ದಾರೆ, ಇಲ್ಲ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಐ ಥಿಂಕ್ ಸೊ. ಓಕೆ, ಇದು ಟಾಯ್ಲೆಟ್ ಕಾಮನ್ ಇದೆ, ಅಟ್ಯಾಚ್ಡ್ ಇದೆ. ಇದರಲ್ಲಿ ಕಮೋಡ್ ಇದೆ, ವೆಸ್ಟರ್ನ್ ಕಮೋಡ್ ಕೊಡ್ತಾರೆ. ಡನ್, ಅಲ್ಲಿ ನೋಡಿ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಓಕೆ, ಅಕಸ್ಮಾತ್ ಈ ಸಿಂಗಲ್ ಬೆಡ್ರೂಮ್ ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? ಇದು ಸ್ಪೇಷಿಯಸ್ ಆಗಿದೆಯಲ್ಲ, ಗ್ಯಾರಂಟಿ ಒಂದು 7,000, 7,000 to 8,000 ಕೊಡ್ತಾರೆ. 7 ಅಂತೂ ಮಿಸ್ ಇಲ್ಲ. ಓಕೆ, ಈಗ 2 BHK ಹೌಸ್ ನೋಡೋಣ ಬನ್ನಿ. ಇದು ಮುಂದೆ ಪ್ಯಾಸೇಜು ವಿಶಾಲವಾಗಿದೆ. ಶೋಯಿಂಗ್ ಯು 2 BHK ಹೌಸ್. ಮೈನ್ ಡೋರ್ ಫೇಸಿಂಗ್ ನಾರ್ತ್. ಫ್ರೇಮ್ ಡೋರು ಸೇಮ್ ಬೆಡ್ ಸಾಲ್ವುಡ್, ಒಂದೇ ಮರ. ಡಬಲ್ ಬೆಡ್ರೂಮ್ ಮನೆನ ತೋರಿಸಿ. 2ನೇ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಮನೆ. ಇದರಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಟಿ ವಿ ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆ ಕಣ್ರಿ. ಡಬಲ್ ಬೆಡ್ರೂಮ್ ಅಂದರೆ ಸ್ಪೇಷಿಯಸ್ ಇಲ್ಲ ಅಂದರೆ ಹೆಂಗೆ ಕಣ್ರಿ? ಇರಲೇಬೇಕು. ಆ ರೀತಿ ಇದ್ರೇನ ಡಬಲ್ ಬೆಡ್ರೂಮ್ ಅನ್ಸ್ಕೊಳೋದು, ಇಲ್ಲ ಅಂದರೆ ಆ ಟೆನೆಂಟ್ಸೇ ಬರೋಲ್ಲ. ಇದು ಕಿಚನ್, ಮಾಡ್ಯುಲರ್ ಕಿಚನ್. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ಎಕ್ಸಾಸ್ಟ್ ಪ್ಯಾನಲ್ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಕಿಚನ್ ಸ್ಲ್ಯಾಬು. ಓಕೆ, ಮಾಡ್ಯುಲರ್ ಕಿಚನ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ 2 ಕಿಟಕಿ ಇರೋದು, ಇದರಲ್ಲೂ ಬೆಳಕು ಚೆನ್ನಾಗಿರುತ್ತೆ. ಪೂಜಾ ರೂಮು. ಫ್ರೇಮ್ ಡೋರ್ 2, ಪಿಟ್ಸಲ್ವುಡ್, ಒಂದೇ ಮರ, ಟಫನ್ ಗ್ಲಾಸು ಹಾಕಿದ್ದಾರೆ. ಡಬಲ್ ಬೆಡ್ರೂಮಲ್ಲಿ ಪೂಜಾ ರೂಮ್ ಇರಲೇಬೇಕು. ನಾನು ಎಲ್ಲಪ್ಪ ಹೋಯ್ತು ಅಂದ್ಕೊಂಡೆ, ಅಲ್ಲಿ ನೋಡಿದೆ, ಇದೆ ಕಂಪಲ್ಸರಿ ಮಾಡ್ತಾರೆ. ಸಿಂಗಲ್ ಬೆಡ್ರೂಮಲ್ಲೇ ಮಾಡಿದ್ರೆ ಇದ್ರಲ್ಲಿ ಮಾಡಲ್ವಾ? ಓಕೆ, ಡಬಲ್ ಬೆಡ್ರೂಮಲ್ಲಿ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತೀನಿ ನೋಡಿ. ಇದರಲ್ಲಿ ಸ್ಪಾಟ್ಲೈಟ್ ಹಾಕಿದ್ದಾರೆ. ರೂಫಲ್ಲಿ ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬಲ್ಲಿ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ, ಮತ್ತು ಸ್ಟ್ಯಾಂಡಿಂಗ್ ಮಿರರು ಇದೆ. ವಾರ್ಡ್ರೋಬ್ ಚೆಕ್ ಮಾಡೋಣ ಬನ್ನಿ. ನೋಡಪ್ಪ, ಟೆನೆಂಟ್ಸ್ ಯಾರು ಇದ್ದರೆ ಸೊ ಬಟ್ಟೆ ಬರಿ ಇಡೋಕ್ಕೆ ಪ್ರತಿಯೊಂದು ಆಗುತ್ತೆ ಇಲ್ಲ ಚೆಕ್ ಮಾಡಿ. ಹಾಗೆ ಆಗುತ್ತೆ. ಓಕೆ, ಬೆಡ್ರೂಮ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಈಗ 2ನೇ ಬೆಡ್ರೂಮ್ ನೋಡೋಣ. ಇದು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ ಫಾಲ್ ಸೀಲಿಂಗ್ ಇಲ್ಲ, ಬೇಕಿಲ್ಲ. ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಹಾಕ್ಬೋದಾ? ಎಸ್, ಡಬಲ್ ಕಟ್ ಹಾಕಿದ್ರು ಇನ್ನೂ ಜಾಗ ಇರುತ್ತೆ. ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸೇ ಕೊಟ್ಟಿದ್ದಾರೆ. ಓಕೆ, ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲು ದೊಡ್ಡದಾಗಿದೆ, ನಂಗೆ ಇಷ್ಟ ಆಯಿತು ಕಣ್ರಿ. ಡಬಲ್ ಬೆಡ್ರೂಮ್ 2 ಇಷ್ಟ ಆಯಿತು. ಸ್ಪೇಷಿಯಸ್ ಇದೆ. ಕಂಜೆಸ್ಟೆಡ್ ಇದ್ದರೆ ಇಷ್ಟ ಆಗಲ್ಲ, ನಮಗೆ ಅಂತಲ್ಲ, ಯಾರಿಗೂ ಇಷ್ಟ ಆಗಲ್ಲ. ಇದು ಟಾಯ್ಲೆಟ್. ಈ ಟಾಯ್ಲೆಟಲ್ಲಿ ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋ ಕಮೋಡು, ವೆಸ್ಟರ್ನ್ ಕಮೋಡೆ ಫಿಟ್ ಮಾಡಿಕೊಡ್ತಾರೆ. ಓಕೆ, ಡಬಲ್ ಬೆಡ್ರೂಮ್ ನೋಡಿದ್ವಿ. ಈಗ ಲಾಸ್ಟ್ ಫ್ಲೋರ್ ಹೋಗೋಣ. ಓಕೆ, ಡಬಲ್ ಬೆಡ್ರೂಮ್ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? ಒಂದು 13,000, 13ರಿಂದ ಒಂದು 12ರಿಂದ 13,000 ಗ್ಯಾರಂಟಿ. 15,000 ಅಂತಾರೆ ಅಲ್ಲಿ ಏರಿಯಾದಲ್ಲಿ, ಆದರೆ 13,000ಕ್ಕೇನು ಮೋಸ ಇಲ್ಲ. ಓಕೆ, ಸೆಕೆಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮು, ಡಬಲ್ ಬೆಡ್ರೂಮ್ ನೋಡಿದ್ವಿ. ಈಗ ಲಾಸ್ಟ್ ಫ್ಲೋರ್, 3rd ಫ್ಲೋರ್ ಹೋಗ್ತಿದ್ವಿ. ವಿ ಆರ್ ಇನ್ 3rd ಫ್ಲೋರ್ ನೋಡಿ. ಇದೆಲ್ಲ ಓಪನ್ ಸ್ಪೇಸು, ಸ್ಪೇಷಿಯಸ್ ಆಗಿದೆ. ಬಟ್ಟೆ ಹಾರಾಕ್ಬೋದು, ಕಂಬಿನೂ ಹಾಕಿದ್ದಾರೆ. ಇಲ್ಲೇನಿದೆ? ಸಿಂಗಲ್ ಬೆಡ್ರೂಮ್ ಇದೆ. 3rd ಫ್ಲೋರಲ್ಲಿರುವಂಥ ಸಿಂಗಲ್ ಬೆಡ್ರೂಮ್ ಮನೆ ತೋರಿಸ್ತೀನಿ. ಫೇಸಿಂಗ್ ಇದೇನೋ ಈಸ್ಟ್. ಫ್ರೇಮ್ ಡೋರ್ 2, ಪಿಟ್ಸಲ್ವುಡ್, ಒಂದೇ ಮರ. ಇದು ನೆನ್ಪಿಟ್ಕೊಳ್ಳಿ. ಈ ಲಾಸ್ಟ್ ಫ್ಲೋರಲ್ಲಿರುವಂಥ 1 BHK ಹೌಸ್ ಮೈನ್ ಡೋರ್ ಫೇಸಿಂಗ್ ಈಸ್ಟ್. ಇದು ಹಾಲು. ಡಿಟೋ ಅಲ್ಲಿ ಸಿಂಗಲ್ ಬೆಡ್ರೂಮ್ ನೋಡಿದ್ರಲ್ಲ ಸೆಕೆಂಡ್ ಫ್ಲೋರಲ್ಲಿ, ಅದೇ ರೀತಿ ಹಾಲಿದೆ, ಟಿ ವಿ ಕ್ಯಾಬಿನೆಟು ಅಷ್ಟೇ ಸ್ಪೇಷಿಯಸ್ ಆಗಿದೆ ನೋಡಿ. ಪೂಜಾ ರೂಮು, ಫ್ರೇಮ್ ಡೋರ್ ಎಲ್ಲನೂ ಇದೆ. ನೀವು ನೀಟಾಗಿ ಚೆಕ್ ಮಾಡ್ತಾ ಹೋಗಿ. ನಿಮ್ಗೆ ಹೈಲೈಟ್ಸು, ಲೊಕೇಶನ್ನು, ಪ್ರೈಸ್ ಹೇಳ್ತೀನಿ. ಹೈಲೈಟ್ಸು ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು, ಒಂದು 3 ನಿಮಿಷ ಜರ್ನಿ ಅಷ್ಟೇ ಈ ಮನೆಯಿಂದ. BMTC ಬಸ್ ಸ್ಟಾಪ್ ಒಂದು 4 ನಿಮಿಷ, ಬೇಕಿಲ್ಲ 3ರಿಂದ 4 ನಿಮಿಷ ಅಷ್ಟೇ. ಬೈಕಲ್ಲಿ ಹೋದರೆ 1.5 ನಿಮಿಷದಲ್ಲಿ BMTC ಬಸ್ ಸ್ಟಾಪ್ ಹತ್ರ ಇರ್ತೀರ. ಸಪ್ತಗಿರಿ ಹಾಸ್ಪಿಟಲ್ಲು, ಯೂರೋ ಇಂಟರ್ನ್ಯಾಷನಲ್ ಸ್ಕೂಲ್, ಡೆಲ್ಲಿ ಪಬ್ಲಿಕ್ ಸ್ಕೂಲ್, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ನರ್ಚರ್ ಪಬ್ಲಿಕ್ ಸ್ಕೂಲ್, ಈ ರೀತಿ ಹೇಳ್ತಾ ಹೋದರೆ ಫೇಮಸ್ ಸ್ಕೂಲ್ಸು, ಕಾಲೇಜಸ್ಸು, ಹಾಸ್ಪಿಟಲ್ಸು ಪ್ರತಿಯೊಂದು ಹತ್ರ ಕಂಡ್ರಿ. ಇಷ್ಟು ಸೌಲಭ್ಯ ಇರುವಂಥ ಏರಿಯಾ ಇದು.
ಅಂಥ ಲೊಕೇಶನಲ್ಲಿ ಈ ಮನೆ ಇರೋದು. ಏಕಾತ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಂಥ ಲೊಕೇಶನ್ನು, ಸೂಪರಾಗಿದೆ. ಲೊಕೇಶನ್ ನಿಯರ್ ಬೈ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್, ಬಗಲಗುಂಟೆ, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರು. ಪ್ರೈಸ್ 2,29,00,000. ಎಷ್ಟು? 2,29,00,000. ನೆಗೋಷಿಯಬಲ್? ಎಸ್, ನೆಗೋಷಿಯಬಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.